ನಮಸ್ಕಾರ ಸ್ನೇಹಿತರೆ, ಆತ್ಮೀಯರಾಗಿರ್ತಕ್ಕಂಥ ಮೇಟಿಯವರು ನನ್ನ ಬಗ್ಗೆ ಒಳ್ಳೆ ಮಾತು ಹೇಳಿದ್ದಾರೆ. ಕಷ್ಟದ ದಿನಗಳಲ್ಲಿ ಒಳ್ಳೆ ಮಾತು ಕೇಳೋದು ಕಷ್ಟ ಇವತ್ತು. ಹಾಗಾಗಿ ವೇದಿಕೆ ಮೇಲೆ ಕೇಳಿದಾಗ ನನಗೆ ತುಂಬಾ ಸಂತೋಷನೂ ಆಯಿತು. ಧನ್ಯವಾದಗಳು ಸರ್. ಸ್ನೇಹಿತರೆ, ಇವತ್ತು ಒಬ್ಬ ಸನ್ಯಾಸಿಯ ಬದುಕನ್ನು, ಒಬ್ಬ ಸನ್ಯಾಸಿಯ ಮಾಂಕ್, ವಾಂಡರಿಂಗ್ ಮಾಂಕ್ ಅಂತ ಹೇಳ್ತಾರೆ, ಸಂಚರಿಸುತ್ತಿರುವ ಸನ್ಯಾಸಿಯ ಒಂದು ಬದುಕನ್ನು ಇಟ್ಟುಕೊಂಡು ರಾಷ್ಟ್ರೀಯ ಯುವ ದಿನವನ್ನಾಗಿ ನಾವು ಆಚರಿಸ್ತಾ ಇದ್ದೇವೆ. ಬಹಳ ಸ್ವಾರಸ್ಯಕರವಾಗಿದೆ. ಒಬ್ಬ ಸನ್ಯಾಸಿಯ ಬದುಕು, ಸನ್ಯಾಸಿಯ ಜೀವನ 19ನೇ ಶತಮಾನದಲ್ಲಿ ಬದುಕಿದ ಒಬ್ಬ ಸನ್ಯಾಸಿಯ ಬದುಕನ್ನು ಇಟ್ಟುಕೊಂಡು ಇವತ್ತು ಯುವ ಜನರನ್ನ ಅವರು ಎಷ್ಟು ಸ್ಫೂರ್ತಿಗೊಳಿಸಿದ್ರು, ಒಂದು ರಾಷ್ಟ್ರವನ್ನ ಹೇಗೆ ಸ್ಫೂರ್ತಿಗೊಳಿಸಿದ್ರು ಹೇಳೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಹಾಗಾಗಿ ಸರ್ಕಾರ ಇದನ್ನ ರಾಷ್ಟ್ರೀಯ ಯುವ ದಿನವಾಗಿ ಆಚರಿಸಲಿಕ್ಕೆ ನಮಗೊಂದು ಅವಕಾಶವನ್ನು ಮಾಡಿಕೊಟ್ಟಿದೆ. ಇದು ನೇಟಿಯವರು ಹೇಳಿದಾಗೆ ನಾವೆಲ್ಲ ಭಾರತೀಯರು ಪುನಃ ಮನನ ಮಾಡಬೇಕಾಗಿರ್ತಕ್ಕಂತಹ ಒಂದು ದಿನ, ಒಂದು ಚಿಂತನೆ. ಸ್ನೇಹಿತರೆ, ಮೊದಲಿಗೆ ಒಂದು ಚಿಕ್ಕ ಮಾಹಿತಿಯನ್ನು ಕೊಟ್ಟು ನನ್ನ ಮಾತನ್ನ ಶುರು ಮಾಡ್ತೀನಿ. ನೋಡಿ, ಸ್ವಾಮಿ ವಿವೇಕಾನಂದರು ಹುಟ್ಟಿರ್ತಕ್ಕಂಥದ್ದು 1863, ಅಂದ್ರೆ 19ನೇ ಶತಮಾನದ ಒಂದು ಕೊನೆಯ ಭಾಗ. ಅವರು ಮರಣ ಹೊಂದಿದ್ರು. ಈಗಾಗಲೇ ಹೇಳಿದ್ದಾರೆ, ಕರೆಕ್ಟ್ ಆಗಿ ಹೇಳಿದ್ದಾರೆ. ಕೆಲವೊಬ್ಬರು ಅದನ್ನ ಇಚ್ಛಾ ಮರಣ ಅಂತ ಕೂಡ ಹೇಳ್ತಾರೆ. ಹೆಚ್ಚು ಕಡಿಮೆ 1902, 20ನೇ ಶತಮಾನದ ಆದಿಭಾಗ. ಈ 39 ವರ್ಷಗಳ ಕಾಲ ಅವರು ಯಾವ ರೀತಿಯಾಗಿ ತಮ್ಮ ಚಿಂತನೆಯನ್ನ, ವ್ಯಕ್ತಿತ್ವವನ್ನು ಕಟ್ಟಿಕೊಂಡ್ರು ಮತ್ತು ತಮ್ಮ ವ್ಯಕ್ತಿತ್ವದ ಜೊತೆಗೆ ಒಂದು ಇಡೀ ಸಮುದಾಯದ, ಒಂದು ರಾಷ್ಟ್ರದ ಚಿಂತನೆಯನ್ನ ಪ್ರಭಾವಿಸಿದರು ಹೇಳ್ತಕ್ಕಂಥದ್ದು ಬಹಳ ಮುಖ್ಯ. ಇವತ್ತು ಒಂದು ಲೇಖನ ಓದಿದೆ, ಅದರಲ್ಲಿ ವೀರ ಸನ್ಯಾಸಿ ಅಂತ ಕರೆದಿದ್ದಾರೆ. ವಿವೇಕಾನಂದರನ್ನ, ನರೇಂದ್ರನಾಥ್ ದತ್ತ ಅವರನ್ನ, ಮೊದಲಿಗೆ ನರೇಂದ್ರನಾಥ್ ಅವರನ್ನ ಇವತ್ತು ನಾವು ವೀರ ಸನ್ಯಾಸಿ ಅಂತ ಕರೀತೀವಿ. ಸ್ವಲ್ಪ ಯೋಚನೆ ಮಾಡ್ತಕ್ಕಂಥದ್ದು, ಸನ್ಯಾಸಿ ವೀರ ಹೇಳ್ತಕ್ಕಂಥದ್ದೇ ಬಹಳ ಸ್ವಾರಸ್ಯಕರವಾಗಿದೆ. ಯಾವ ಅರ್ಥದಲ್ಲಿ ಅವರು ವೀರರು, ಅಥವಾ ನಮ್ಮ ಯುವಜನರಿಗೆ, ನಮಗೆ, ಅಧ್ಯಾಪಕರಿಗೆ, ಭಾರತೀಯರಿಗೆ ಅವರು ನಮ್ಮ ಸಮುದಾಯದೊಳಗೆ ನೆಲೆಸಿದ್ದಾರೆ ಹೇಳೋದನ್ನ ಅರ್ಥ ಮಾಡ್ಕೊಂಡ್ರೆ ಆ ವೀರ ಹೇಳ್ತಕ್ಕಂತಹ ಒಂದು ಪದದ ಅರ್ಥ ನಮಗೆ ಗೋಚರಿಸಬಹುದೇನೋ ಎಂತಕ್ಕಂಥದ್ದು ನನ್ನ ನಂಬಿಕೆ. ಭಾರತದಲ್ಲಿ ಒಂದು ನಾನಾ ರೀತಿಯಾಗಿರ್ತಕ್ಕಂತಹ ಪರಂಪರೆಗಳು ಇದೆ, ಟ್ರೆಡಿಷನ್ಸ್ ಇದ್ದಾವೆ, ಯೋಚನಾ ಕ್ರಮ ಇದೆ, ಬದುಕಿನ ಕಟ್ಕಟ್ಟತಕ್ಕಂತಹ ರೀತಿ ಇದೆ. ಕೆಲವೊಂದು ಮೇನ್ ಸ್ಟ್ರೀಮ್ ಮುಖ್ಯಧಾರೆಗೆ ಬಂದಿರ್ತದೆ, ಕೆಲವೊಂದು ಮುಖ್ಯಧಾರೆಗೆ ಬಂದಿರ್ತದೆ. ಅದರೊಳಗೆ ಒಂದು ಆಧ್ಯಾತ್ಮಿಕ ಪರಂಪರೆ. ಅದು ಬರೀ ಧರ್ಮ ಅಂತಲ್ಲ, ಧರ್ಮದ ಜೊತೆಗೆ ಇರ್ತಕ್ಕಂತಹ ಒಂದು ಆಧ್ಯಾತ್ಮಿಕವಾಗಿರ್ತಕ್ಕಂತಹ ಪರಂಪರೆ. ಅವರಿಗೆ ತಾನೇ ಮೇಟಿಯವರು ಕೇಳಿದಾಗೆ ಗುರು ಯಾರಪ್ಪ ಅಂದ್ರೆ ರಾಮಕೃಷ್ಣ ಪರಮಹಂಸ. ಅವರಿಂದ ಬಹಳ ಪ್ರಭಾವಿತರಾಗಿರ್ತಕ್ಕಂತಹ ಒಬ್ಬ ವ್ಯಕ್ತಿ ವಿವೇಕಾನಂದ. ಮತ್ತು ಅವರ ಚಿಂತನೆಗಳನ್ನ ಬೆಳೆಸ್ತಾನೆ ತಮ್ಮದೇ ಆಗಿರ್ತಕ್ಕಂತಹ ಒಂದು ಸ್ವತಂತ್ರವಾಗಿರ್ತಕ್ಕಂತಹ ಅಸ್ಮಿತೆಯನ್ನು ಕೂಡ ಕಟ್ಟಿದ್ದಾರೆ. ವಿವೇಕಾನಂದರ ಬದುಕನ್ನು ನೋಡಿದಾಗ, ವಿವೇಕಾನಂದರ ಚಿಂತನಾ ಕ್ರಮವನ್ನು ನೋಡಿದಾಗ, ವಿವೇಕಾನಂದರು ಮಾಡಿರ್ತಕ್ಕಂತಹ ಭಾಷಣ, ಅವರ ಭಾಷಣವನ್ನು ಈಗ 9 ಸಂಪುಟಗಳಲ್ಲಿ ಮಿಷನ್, ಪರಮಹಂಸ ಮಿಷನ್ ಪ್ರಕಟಿಸಿದೆ. ನಮ್ಮ ಲೈಬ್ರರಿ ಒಳಗೆ 9 ಇದಿದೆ, ಇದು ಸಂಪುಟಗಳು ಇದ್ದಾವೆ. ದಯವಿಟ್ಟು ನೀವು ಅಟ್ಲೀಸ್ಟ್ ಒಂದೆರಡನ್ನಾದರೂ ಓದಬೇಕು ಹೇಳಿ ಮನವಿ ಮಾಡಿ. ಅವರ ಒಂದು ವ್ಯಕ್ತಿತ್ವವನ್ನ, ಚಿಂತನಾ ಕ್ರಮವನ್ನ ಗಮನಿಸಿದ್ರೆ ನಮ್ಗೆ ಏನ್ ಗೊತ್ತಾಗ್ತದೆ ಅಂತ ಹೇಳಿದ್ರೆ, ಭಾರತೀಯ ಆಧ್ಯಾತ್ಮಿಕ ಪರಂಪರೆಯನ್ನ ಅವರು ಮತ್ತೊಂದು ಎತ್ತರಕ್ಕೆ ಕೊಂಡಿರ್ತಕ್ಕಂತಹ ಒಬ್ಬ ಸನ್ಯಾಸಿ. ಪರಮಹಂಸರ
ಪ್ರಭಾವಿತರಾಗಿರ್ತಕ್ಕಂತಹ ವಿವೇಕಾನಂದರು ಈ ಆಧ್ಯಾತ್ಮಿಕವಾಗಿರ್ತಕ್ಕಂತಹ ಒಂದು ಚಿಂತನೆ ಏನಿದೆ, ವೇದಾಂತ ಚಿಂತನೆ ಅಂತ ಅವರು ತಮ್ಮನ್ನು ಕರ್ಕೊಂಡಿದ್ದಾರೆ. ಅದನ್ನ ಮತ್ತೊಂದು ಎತ್ತರಕ್ಕೆ ಏರಿಸಿ ನಮ್ಮ ಎದುರುಗಡೆ ಇರತಕ್ಕಂತಹ ಸಮುದಾಯದ ಜೊತೆಗೆ ಮಾತನಾಡಲಿಕ್ಕೆ ಪ್ರಾರಂಭಿಸಿದ್ರು. ನಮ್ಗೆ ಅನೇಕರಿಗೆ ಅನಿಸ್ತದೆ, ಇದನ್ನ ವೇದಾಂತ ಹೇಳ್ತಾರೆ. ಅನೇಕ ಬಾರಿ ನಾವು ವೇದಾಂತ ಅಂದ್ರೆ ಏನ್ ತಿಳ್ಕೊಳ್ಬಿಡ್ತೇವೆ ಅಂತ ಹೇಳಿದ್ರೆ, ನಮ್ಮ ಬದುಕಿಗೆ ಸಂಬಂಧವಿಲ್ಲದ ಅಮೂರ್ತವಾಗಿರ್ತಕ್ಕಂತಹ ಚಿಂತನೆ ಅಂತ ತಿಳ್ಕೊಳ್ಬಿಡ್ತೀವಿ. ಅವೇನ ವೇದಾಂತ ಹೇಳ್ತಾರೆ. ಆದ್ರೆ 39 ವರ್ಷಗಳಲ್ಲಿ ಅವರು ಪ್ರಚುರಪಡಿಸಿರ್ತಕ್ಕಂತಹ ರೀತಿ, ಚಿಂತನಾ ಕ್ರಮ ಅದು ಹೇಗಿತ್ತಪ್ಪ ಅಂತ ಹೇಳಿದ್ರೆ, ಒಬ್ಬ ಸರ್ವೇ ಸಾಮಾನ್ಯರಿಗೂ ಅರ್ಥವಾಗುವಂತೆ ಅವರು ವೇದಾಂತದ ಪಂಡಿತರು. ಮುಂದೆ ಬರ್ತೇನೆ, ಚಿಕ್ಕದ 15-20 ನಿಮಿಷ ಮಾತ್ರ ನಾನು ಮಾತಾಡ್ತೀನಿ. ವೇದಾಂತ ಪಂಡಿತರು. ಆದ್ರೆ ಅವ್ರು ಎದುರುಗಡೆ ಹೇಳ್ತಾ ಇರಬೇಕಾದ್ರೆ, ಮಾತಾಡ್ತಾ ಇರಬೇಕಾದ್ರೆ ಹೇಗೆ ಮಾತಾಡ್ತಿದ್ರು ಅಂತ ಹೇಳಿದ್ರೆ, ಒಬ್ಬ ಅಜ್ಞಾನಿಗೂ ಕೂಡ ವೇದದಲ್ಲಿರ್ತಕ್ಕಂತಹ ಸಾರ, ಬದುಕಿನಲ್ಲಿರ್ತಕ್ಕಂತಹ ಸಾರ ಅರ್ಥ ಆಗಬಾರ್ದು, ಹಂಗೆ ಮಾತಾಡ್ತಾರೆ. ನನಗೆ ತೇಜಸ್ವಿಯವರ ಒಂದು ಮಾತು ನೆನಪಾಗ್ತದೆ. ತೇಜಸ್ವಿಯವರಿಗೆ ಒಂದು ಬಹಳ ಚೆನ್ನಾಗಿ ಹೇಳ್ತಾರೆ. ಏನಂತ ಅಂದ್ರೆ, ಸಾಹಿತ್ಯ ಹೇಗಿರ್ಬೇಕು ಅಂತ ಹೇಳಿದ್ರೆ, ಅನ್ನ ತಿಂತಕ್ಕಂಥ ಎಲ್ಲರಿಗೂ ಅರ್ಥ ಆಗಬೇಕು ಅಂತ ಹೇಳ್ತಾರೆ. ನೀವು ಸ್ಪಿರಿಚುವಲ್ ಟ್ರೆಡಿಷನ್ ಅಂತ ಮಾತಾಡ್ಬೇಕು ಇಂಗ್ಲಿಷ್ ನಲ್ಲಿ, ಆಧ್ಯಾತ್ಮಿಕ ಚಿಂತನೆ ಅಂತ ಅನ್ಬಿಡ್ತಾರೆ. ಇದು ಮೇಷ್ಟ್ರುಗಳಿಗೆ, ಪ್ರಿನ್ಸಿಪಾಲ್ಗಳಿಗೆ, ಹುಡುಗರಿಗೆ, ವಿದ್ಯಾರ್ಥಿಗಳಿಗೆ ಅರ್ಥ ಆಗೋದಿಲ್ಲ. ಇದು ದೊಡ್ಡ ದೊಡ್ಡ ಯಾರೋ ಮನುಷ್ಯರು ಮಾತಾಡ್ತಾರೆ, ನಮ್ಗೇನೋ ಸುಖ ಬೇಕಪ್ಪ ಅಂತ. ಆಗಲ್ಲ. ಆಧ್ಯಾತ್ಮಿಕ ಚಿಂತನೆ ಅಂದ್ರೆ ಎಲ್ಲಿಂದ ಬರ್ತದೆ ಅಂದ್ರೆ, ಇದು ನಮ್ಮ ಬದುಕಿನಿಂದಲೇ ಹುಟ್ಟಬೇಕಾಗ್ತದೆ, ನಮ್ಮ ಸಮಾಜದಿಂದಲೇ ಹುಟ್ಟಬೇಕಾಗ್ತದೆ. ಹಾಗಾಗಿ ಮೇಟಿಯವರು ಹೇಳಿದಂಗೆ ಅವ್ರು ಯಾವ್ಯಾವ್ದ್ರ ಬಗ್ಗೆ ಮಾತಾಡ್ತಾರೆ, ಆಹಾರ ಪದ್ಧತಿ ಬಗ್ಗೆ ಮಾತನಾಡ್ತಾರೆ, ದೇವರು ಅಂದ್ರೆ ಏನು ಅಂತ ಹೇಳ್ತಾರೆ, ಆತ್ಮ ಅಂದ್ರೆ ಏನು ಅಂತ ಹೇಳ್ತಾರೆ, ಆತ್ಮ ನಿರ್ಭರ ಅಂತ ಏನ್ ಟರ್ಮ್ ಬಂದಿದೆ ಅವಾಗಲೇ ಅವರು ಅದನ್ನು ಮಾತಾಡ್ತಾರೆ. ರಾಷ್ಟ್ರೀಯತೆ ಎಲ್ಲದ್ರ ಬಗ್ಗೆ ಒಂದು ಚೂರು ಟಚ್ ಕೊಡ್ತೀನಿ, ನಂತರ ನೋಡೋಣ. ಅದ್ರ ಬಗ್ಗೆ ಮಾತಾಡ್ತಾರೆ. ನನಗೆ ಒಂದು ಟಾಸ್ಕ್ ಕೊಟ್ಟು ಇವರು ಆರಾಮಿದ್ರು. ನಾನು ಒಂದಿಷ್ಟು ಪುಸ್ತಕಗಳನ್ನೆಲ್ಲ ಹುಡ್ಕೊಂಡು, ಇಂಗ್ಲೀಷ್ ಕನ್ನಡ ಎಲ್ಲ ಹುಡ್ಕೊಂಡು ಮುಂದೆ ಹಾಕೊಂಡು ರಾತ್ರಿ ಗಂಭೀರವಾಗಿ ಅಧ್ಯಯನ ಮಾಡಬೇಕಂದ್ರೆ ಒಂದು ತಿಳಿದು ನಾನೇನಿಷ್ಟು ಗಂಭೀರವಾಗಿ ಅಧ್ಯಯನ ಮಾಡಬೇಕಾಗಿಲ್ಲ. ಬಹಳ ಸರಳವಾದ ರೀತಿಯಲ್ಲಿ ಅತ್ಯುನ್ನತವಾಗಿರ್ತಕ್ಕಂತಹ ಚಿಂತನೆಯನ್ನು ಅವರು ನಮ್ಮ ಎದುರುಗಡೆ ನಿರೂಪಣೆ ಮಾಡ್ತಾರೆ. ಇದು ಯಾರಿಗೆ ಸಾಧ್ಯ ಆಗ್ತದೆ ಅಂತ ಹೇಳಿದ್ರೆ, ತಾವು ಓದಿರುವ, ತಾವು ಚಿಂತನೆ ಮಾಡಿರ್ತಕ್ಕಂತಹ ಏನು ಆಶಯಗಳಿದ್ದಾವೆ ಅದನ್ನ ಅಂತರ್ಗತ ಮಾಡಿಕೊಂಡ್ರೆ ಮಾತ್ರ ಅದು ಸಾಧ್ಯ. ನಾನು ನಿಮಗೆ ಪಾಠ ಮಾಡಬೇಕಾದ್ರೆ, ಕೆಲವರು ಪಾಠ ಮಾಡ್ತಾ ಇರ್ಬೇಕಾದ್ರೆ ನಾನು ಹೇಗೆ ಪಾಠ ಮಾಡಬೇಕಾಗ್ತದೆ ಅಂತ ಹೇಳಿದ್ರೆ, ಆ ವಿಷಯವನ್ನು ಅಂತರ್ಗತವಾಗಿ ಮಾಡಬೇಕಾಗ್ತದೆ. ವಿವೇಕಾನಂದರು ವೇದದಲ್ಲಿರ್ತಕ್ಕಂತಹ ಸಾರವನ್ನು, ವೇದಾಂತವನ್ನು ಜೀರ್ಣಿಸಿಕೊಂಡು ಅದನ್ನ ಜನಸಾಮಾನ್ಯರಿಗೂ ಅರ್ಥವಾಗುವಂತೆ, ಜನಸಾಮಾನ್ಯರ ಬದುಕಿಗೆ ಟಚ್, ಸ್ಪರ್ಶ ಕೊಡುವಂತೆ ಅವರು ತಮ್ಮ ಚಿಂತನೆಯನ್ನ, ತಮ್ಮ ಮಾತುಗಳನ್ನ, ಭಾಷಣಕಾರವನ್ನು ಮಾಡಿದ್ರು. ಹಾಗಾಗಿದ್ರಿಂದಲೇ ಅವರು ಜನಮಾನಸದಲ್ಲಿದ್ದಾರೆ. ಯಾವುದೋ ಒಂದು ಪಂಥ ಪಂಗಡ ಅಂತಲ್ಲ, ಭಾರತೀಯರ ಮನಸ್ಸಿನಲ್ಲಿದ್ದಾರೆ, ಭಾರತೀಯರ ಹೃದಯದಲ್ಲಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಅವರು ಮಾತನಾಡಿದ್ದು ಕೇವಲ ದೇವರ ಜೊತೆ ಮಾತಾಡಲ್ಲ, ಅದು ಜನ ಸಮುದಾಯಗಳ ಜೊತೆಗೆ. ಈ ಅರ್ಥವನ್ನ ನೋಡಿಕೊಂಡ್ರೆ ಒಬ್ಬ ಸನ್ಯಾಸಿ ಹೇಗೆ ಒಂದು ಸಮುದಾಯವನ್ನೇ ಪ್ರಭಾವಿಸಬಲ್ಲ ಎಂಬತಕ್ಕಂಥ ಅಂಶ ನಮಗೆ ಗೊತ್ತಾಗ್ತದೆ. ಸ್ನೇಹಿತರೆ, ವಿವೇಕಾನಂದರ ಬಗ್ಗೆ ಮಾತನಾಡಲಿಕ್ಕೆ 3 ಹಗಲು 3 ರಾತ್ರಿ ಸಾಲದು. ಆದ್ರೆ ನನಗೆ ಕಂಡಿರ್ತಕ್ಕಂಥ ಕೆಲವೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ದಾರಿಯನ್ನು ನಿಮ್ಮ ಎದುರುಗಡೆ ನಿರೂಪಣೆ ಮಾಡಲಿಕ್ಕೆ ಬಯಸ್ತೇನೆ. ವಿವೇಕಾನಂದರ ಚಿಂತನೆಗಳು, ಅವರು ಕ್ರಿಯಾಯೋಗ ಅಂತ ಬರೆದಿದ್ದಾರೆ, ರಾಜಯೋಗ ಅಂತ ಬರೆದಿದ್ದಾರೆ. ಯೋಗದ ಬಗ್ಗೆ, ವೇದ ಮತ್ತು ಯೋಗ ಇದರ ಬಗ್ಗೆ ಬಹಳ ಗಂಭೀರವಾಗಿ, ಖಚಿತವಾಗಿ ಮತ್ತು ಅಮೂರ್ತವಾಗಿ ನಮಗೆ ಕೈಗೆಟಕುವಂತೆ ಚಿಂತನೆ ಮಾಡಿ ಇವರು ಬರೆದಿದ್ದಾರೆ. ಅವರ ಅನೇಕ ಭಾಷಣಗಳನ್ನು ಅವರ ಶಿಷ್ಯಂದ್ರರು ಪ್ರಕಟ ಮಾಡ್ತಾರೆ. ಮಿಷನ್, ರಾಮಕೃಷ್ಣ ಮಿಷನ್ ಈಗಾಗಲೇ 9 ಸಂಸ್ಥೆಗಳಲ್ಲಿ ಬಂದಿದೆ. ಅದನ್ನ ನೀವು ಅವರು ಯಾಕೆ ಹಾಗೆ ಮಾಡಿದ್ರು, ಯೋಗದ ಬಗ್ಗೆ ಯಾಕೆ ಮಾತಾಡಿದ್ರು, ದೇವರ ಬಗ್ಗೆ ಯಾಕೆ ಮಾತಾಡಿದ್ರು, ಆತ್ಮದ ಬಗ್ಗೆ ಮಾತಾಡಿದ್ರು, ಪಾವಿತ್ರ್ಯತೆಯ ಬಗ್ಗೆ ಯಾಕೆ ಮಾತಾಡಿದ್ರು ಗೊತ್ತಿಲ್ಲ. ಅವ್ರು ಏನ್ ಹೇಳಿದ್ರು, ಯಾಕೆ ಹಾಗೆ 19ನೇ ಶತಮಾನದ ಒಬ್ಬ ಮನುಷ್ಯ ಮಾಡ್ತಕ್ಕಂತಹ ಅನಿವಾರ್ಯತೆ ಬಂದಿತ್ತು. ಇದು ಕೇವಲ ವೈಯಕ್ತಿಕ ಆಸಕ್ತಿಯೋ? ನಾನು ಓದ್ತಕ್ಕಂಥ ಕೆಲವೊಂದು ಪುಸ್ತಕದಲ್ಲಿ ಹೇಳಿದ್ರು, ಅವರಿಗೆ ಒಂದು ರೀತಿ ಜ್ಞಾನ ದರ್ಶನ ಆಗ್ಬಿಟ್ಟು ರಾತ್ರೋರಾತ್ರಿ
ಹಾಗಾಗಿ ಅವರು ಯೋಗದ ಬಗ್ಗೆ, ಆತ್ಮದ ಬಗ್ಗೆ, ದೇವರ ಬಗ್ಗೆ, ಆಧ್ಯಾತ್ಮದ ಬಗ್ಗೆ ಮಾತಾಡ್ತಾರೆ. ಹಾಗಲ್ಲ, ಅದನ್ನ ನಾವು ಬಹಳ ವಿಶಾಲವಾಗಿರ್ತಕ್ಕಂತಹ ಒಂದು ಸಾಮಾಜಿಕ ಮತ್ತು ರಾಜಕೀಯ ನೆಲೆಗಟ್ಟಿನಲ್ಲಿ ಇದ್ದು ನೋಡಬೇಕಾಗ್ತದೆ. ಉದಾಹರಣೆಗಾಗಿ ನಿಮ್ಮೆಲ್ಲರಿಗೂ ಪರಿಚಯ ಇರತಕ್ಕಂಥ ಒಂದು ವಾಣಿ, ವಿವೇಕಾನಂದರ ವಾಣಿ ಅಂತಾನೆ ಪುಸ್ತಕಗಳು ಬಂದಿದೆ. ನಿಮ್ಗೆ ಬಹುಶಃ ಗೊತ್ತಿರಬೇಕು, ಗೂಗಲ್ ಅಲ್ಲಿ ಕೊಡಿದ್ರೆ ಇಂಗ್ಲಿಷ್ ವಿವೇಕವಾಣಿ. ವಿವೇಕ ಅಂದ್ರೆ ಒಂದು ರೀತಿ ಜ್ಞಾನ, ಅರೈ ಅವೇ ಇದೆಲ್ಲರೂ ಗೊತ್ತಿದೆ. ಹೇಳಿ ಎದ್ದೇಳಿ, ಗುರಿ ತಲುಪುವ ತನಕ ನೀವು ಎಲ್ಲೂ ನಿಲ್ಲಬೇಡಿ. ಅಥವಾ ಪ್ರತಿಯೊಂದು ಆತ್ಮವೂ ಪವಿತ್ರ. ದೇವರನ್ನು ಪೂಜಿಸುವುದು ಎಂದರೆ ಜನರ ಸೇವೆ ಮಾಡುವುದು. ದೇವರನ್ನು ಪೂಜಿಸುವುದು ಅಂದರೆ ದೇವಸ್ಥಾನಕ್ಕೆ ಹೋಗಿ ಪೂಜಿಸುವುದಲ್ಲ, ಜನರನ್ನು ಪೂಜಿಸುವುದು. ನಿಮಗೆ ಗೊತ್ತಿರಲಿ, ಆ ಸಂಚಾರಿ ಯೋಗಿ ಸಂಚಾರ ಮಾಡ್ತಾರೆ, ವಾಂಡರಿಂಗ್ ಯೋಗಿ ಅಂತ ಹೇಳ್ತಾರೆ, ಮಾಂಕ್ ಅಂತ ಹೇಳ್ತಾರೆ. ಇಡೀ ಭಾರತ ಖಂಡವಂತೆ ಅಲ್ಲ, ಪಶ್ಚಿಮದ ಯುರೋಪ್ ಮತ್ತು ಅಮೆರಿಕದಲ್ಲಿ 16 ವರ್ಷಗಳ ಕಾಲ ಸಂಚರಿಸಿ ಭಾಷಣವನ್ನ ಮಾಡಿ ನಮ್ಮ ಶಿಷ್ಯಂದ್ರನ್ನ ಸ್ಥಾಪನೆ ಮಾಡ್ತಾರೆ. ಇದನ್ನೇ ಒಂದು 2-3 ನೀವು ಗಮನದಲ್ಲಿ ಇಟ್ಕೊಂಡು ಗೊತ್ತಾಗ್ತದೆ. ಅವ್ರು ಏತರ ಬಗ್ಗೆ ಮಾತಾಡ್ತಾ ಇದ್ದಾರೆ ನೋಡಿ. 19ನೇ ಶತಮಾನದ ಕೊನೆ ಭಾಗದಷ್ಟೊತ್ತಿಗೆ ಭಾರತ ಹೇಳ್ತಕ್ಕಂಥದ್ದು ಯುರೋಪಿನ ಹಿಡಿತದಲ್ಲಿತ್ತು. 99% ಬ್ರಿಟಿಷರು, ಸ್ವಲ್ಪ ಸ್ಪ್ಯಾನಿಷ್, ಪೋರ್ಚುಗೀಸ್ ಮತ್ತು ಫ್ರೆಂಚರು ಇತ್ತು. ಯುರೋಪಿನ ಆಕರ್ಷಣೆ ಈಗಾಗಲೇ ಬಂದ್ಬಿಟ್ಟಿತ್ತು. ಆಧುನಿಕತೆ ಹೇಳ್ತಕ್ಕಂಥದ್ದು ಬಂದಿತ್ತು, ಯಂತ್ರ ನಾಗರಿಕತೆ ಹೇಳ್ತಕ್ಕಂಥದ್ದು ಬಂದಿತ್ತು. ನಿಮ್ಗೆ ಗೊತ್ತಿದೆ, ಈಗ ತಾನೇ ಯಾರಿಗೂ ಹೇಳ್ತಾ ಇದೆ, ತಕ್ಕಡಿ ಹಿಡ್ಕೊಂಡು ಬಂದರು ಯುರೋಪ್ನವರು ಅಂತ ಹೇಳಿ. ಹಾಗೇನೆ ಕ್ರಿಶ್ಚಿಯನ್ ಮಿಷನ್ಗಳು ಕೂಡ ಬಂದಿತ್ತು. ಹೊಸ ಧರ್ಮ ಹೇಳ್ತಕ್ಕಂಥದ್ದು ಭಾರತಕ್ಕೆ ಈಗಾಗಲೇ ಬಂದಿತ್ತು. ಸೊ ವಿವೇಕಾನಂದರ ವಾಣಿಗಳನ್ನ, ವಿವೇಕಾನಂದರ ಚಿಂತನೆಗಳನ್ನ ಯಾವ ನೆಲೆಗಟ್ಟಿನಲ್ಲಿ ನಾವು ನೋಡಬೇಕು? ಹೆಚ್ಚು ಕಡಿಮೆ 19ನೇ ಶತಮಾನದ ಕೊನೆ ಭಾಗದಷ್ಟೊತ್ತಿಗೆ ಭಾರತೀಯ ಅಸ್ಮಿತೆ ಅಂತ ಯಾವುದಾದ್ರೂ ಒಂದು ಹಿಂದೆ ಹೋಗಾದ್ರೆ, ಅದರ ಬಗ್ಗೆ ಬೇರೆ ಚರ್ಚೆ ಇದೆ, ಅದಕ್ಕೆ ಒಂದು ಗುರುತು ಬಂದಿತ್ತು. ಯಾಕೆಂದ್ರೆ ಪಶ್ಚಿಮದ ಆಕರ್ಷಣೆ ಅಂತ ಏನಿದೆ, ಅದು ಯಂತ್ರ ನಾಗರಿಕತೆಯ ಆಕರ್ಷಣೆ ಇರ್ಬೋದು, ಧರ್ಮದ ಆಕರ್ಷಣೆ ಇರ್ಬೋದು, ಮತ್ತೊಂದರ ಆಕರ್ಷಣೆ ಇರ್ಬೋದು. ಇದರಿಂದ ಈ ಆಕರ್ಷಣೆಯ ಒಂದು ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂದ್ರೆ ಸ್ಥಳೀಯ ಸಮಾಜದ ಬಗ್ಗೆ, ಸ್ಥಳೀಯ ಸಮುದಾಯಗಳ ಬಗ್ಗೆ ಒಂದು ಅವಗಣನೆ ಇರತಕ್ಕಂಥದ್ದು ಬರ್ತದೆ. ನಮ್ಮದು ಅಂತ ಏನಾದರೂ ಇದ್ದೇ ಹೋಗ್ತಾರೆ, ಅದು ಅವಗಣನೆ ಆಗ್ತದೆ. ಅಂತಹ ಸಂದರ್ಭದಲ್ಲಿ ಭಾರತೀಯ ಅಸ್ಮಿತೆ ಹೇಳದೆ ಯಾವ್ದಾದ್ರು ಇದ್ರೆ ಅದರ ಒಂದು ಎಳೆಯನ್ನು ಇಟ್ಕೊಂಡು ಅವ್ರು ಮಾತನಾಡ್ತಾ ಇದ್ರು. ಹಾಗಾಗಿ ಪಶ್ಚಿಮದ ಆಕ್ರಮಣ ಮತ್ತು ಪೂರ್ವದ ಒಬ್ಬ ಮನುಷ್ಯ ಆಧ್ಯಾತ್ಮ, ವೇದಾಂತ, ಆತ್ಮ, ಸೇವೆ, ಈ ತರದ ಒಂದು ಚಿಂತನೆ ಮಾಡಬೇಕಾದ್ರೆ ಆತನಿಗೆ ಯಾವ ಬಗೆಯ ಒತ್ತಡಗಳು ಇರ್ತವೆ ಅಂತ ಹೇಳಿದರೆ, ಕಳೆದು ಹೋಗಿರ್ತಕ್ಕಂತಹ ಒಂದು ಅಸ್ಮಿತೆಗೆ ಅದನ್ನು ಏಳಿಸಬೇಕಾದ್ರೆ ಒಂದು ಟೂಲ್ ಬೇಕಾಗ್ತದೆ, ಸಲಕರಣೆ ಬೇಕಾಗ್ತದೆ, ಉಪಕರಣ ಬೇಕಾಗ್ತದೆ. ಹಾಗಾಗಿ ಅವರ ಆಧ್ಯಾತ್ಮಿಕತೆಯನ್ನು ಕೇವಲ ಧರ್ಮದ ನೆಲೆಯಲ್ಲಿ ಮಾತ್ರ ನೋಡೋದಲ್ಲ, ಅದನ್ನು ಬಹಳ ವಿಶಾಲವಾಗಿರ್ತಕ್ಕಂತಹ ಸಾಮಾಜಿಕ ರಾಜಕೀಯ ನೆಲೆಯಲ್ಲಿ ಇಟ್ಕೊಂಡು ನೋಡಬೇಕು ಹೇಳ್ತಕ್ಕಂಥದ್ದು ನನ್ನ ಭಾವನೆ. ಸ್ನೇಹಿತರೆ, ವಿವೇಕಾನಂದರು ಬದುಕಿದ್ದು, ಅವರು ಸಂಚರಿಸಿ ಉಪನ್ಯಾಸ ನೀಡಿದ್ದು ಒಂದು ರೋಮಾಂಚನೀಯವಾಗಿರ್ತಕ್ಕಂತಹ ಅನುಭವ. ಅವರ ಜೀವನವೇ ಒಂದು ಫ್ಯಾಸಿನೇಟಿಂಗ್ ಸ್ಟೋರಿ. ಇಲ್ಲೊಂದು ಪುಸ್ತಕ ಇದೆ, ನನಗೆ ಲವ ಕೊಡ್ತೇನೆ ಅಂತ ಹೇಳಿದ್ರು, ಸ್ವಾಮಿ ವಿವೇಕಾನಂದ, ಕುವೆಂಪು ಅವರು ಬರೆದಿದ್ರು. ಕುವೆಂಪು ವಿಶ್ವವಿದ್ಯಾಲಯದ ನಾವು ಕುವೆಂಪು ಅವರ ದೊಡ್ಡ ಭಕ್ತರು, ಅನುಯಾಯಿಗಳು. ಪರಮಹಂಸರ ಇದ್ದಾನೆ ಮೈಸೂರಿನಲ್ಲಿ ಪರಮಹಂಸರ ಒಂದು ಆಶ್ರಮಕ್ಕೆ ಹೋದರು. ವಿವೇಕಾನಂದರ ಬಗ್ಗೆ ವಿಶೇಷವಾಗಿರ್ತಕ್ಕಂತಹ ಒಂದು ಕಾಳಜಿ, ಪ್ರೀತಿ ಇರ್ತಕ್ಕಂಥವರು. ಅವರು ಅವರ ಜೀವನ ಚರಿತ್ರೆಯನ್ನು ಕುರಿತು ಒಂದು ಬಹಳ ಒಳ್ಳೆಯ ಪುಸ್ತಕವನ್ನ ಬರೆದಿದ್ದಾರೆ. ಅಂದ್ರೆ ನಾನು ಈಗ ಮೊದಲಿಗೆ ಮಾತನಾಡಿದೆ, ಭಾರತೀಯ ಆಧ್ಯಾತ್ಮ ಪರಂಪರೆಯನ್ನ ಒಂದು ರೀತಿಯಲ್ಲಿ ಕಟ್ಟಿಕೊಟ್ಟಿರ್ತಕ್ಕಂತಹ, ಪುನರ್ ನಿರೂಪಿಸಿರ್ತಕ್ಕಂತಹ, ಮತ್ತೊಂದು ಎತ್ತರಕ್ಕೆ ತೆಗೆದುಕೊಂಡು ಹೋಗಿರ್ತಕ್ಕಂತಹ ಒಬ್ಬ ಮನುಷ್ಯನಿಗೆ ಒಂದು ಪರಂಪರೆಯ ಮುಂದುವರಿಕೆಯಾಗಿ ಚಿಂತಕರ, ಸಾಮಾನ್ಯ ಜನರ, ಕೇವಲ ಚಿಂತಕರು ಮಾತ್ರ ಅಲ್ಲ, ರೈಟರ್ಸ್, ಇವರೆಲ್ಲರೂ, ರಾಜಕೀಯ ಚಿಂತಕರು ಇದ್ದಾರೆ, ಇವರೆಲ್ಲರೂ ಅವರ ಒಂದು ಪ್ರಭಾವಕ್ಕೆ ಒಳಗಾಗ್ತಾರೆ. ಮಹಾತ್ಮ ಗಾಂಧಿಯಿಂದ ಹಿಡಿದು ರವೀಂದ್ರನಾಥ್ ಟ್ಯಾಗೋರ್ ಹಿಡಿದು ಅವರ ಚಿಂತನೆಯಿಂದ ಸ್ಫೂರ್ತಿ ಪಡೆದಿರ್ತಕ್ಕಂಥದ್ದು ಬಹಳ ಜನ ಇದ್ದಾರೆ. ಹಾಗಾಗಿ ವಿವೇಕಾನಂದರ ಬಗ್ಗೆ ಮಾತನಾಡೋದು, ಚಿಂತಿಸುವುದು ಎಂದರೆ
ಒಂದು ಪರಂಪರೆಯ ಬಗ್ಗೆ ಚಿಂತಿಸುವುದು ಎಂದೇ ಅರ್ಥ ಹೇಳ್ತಕ್ಕಂಥದ್ದನ್ನ ನಾವು ನೋಡ್ಬೇಕು. ವಿವೇಕಾನಂದರ ಬಗ್ಗೆ ಮಾತನಾಡಬೇಕಾದ್ರೆ ಸರ್ವೇ ಸಾಮಾನ್ಯವಾಗಿ ಈ ಒಂದು ಬಹಳ ಜಗತ್ ಪ್ರಸಿದ್ಧವಾಗಿರ್ತಕ್ಕಂತಹ ಘಟನೆಯನ್ನ ಉಲ್ಲೇಖಿಸಲಾಗುತ್ತದೆ. ಎಲ್ಲರಿಗೂ ಗೊತ್ತಿದೆ. ನಿಮ್ಮ ಮನಸ್ಸನ್ನು ನಾನು ಮತ್ತೆ ಪುನಃ ತೀಡ್ತಾ ಇದ್ದೇನೆ. 1893 ಶಿಕಾಗೋ ನಗರದಲ್ಲಿ ನಡೆದಿದ್ದ ಸರ್ವಧರ್ಮ ಪಾರ್ಲಿಮೆಂಟ್ ಆಫ್ ರಿಲಿಜಿಯನ್, ಗ್ಲೋಬಲ್ ರಿಲಿಜಿಯನ್, ಅದರಲ್ಲಿ ಅವರು ಭಾಷಣ ಮಾಡಿದರು. ಆ ಭಾಷಣದ ಮೂಲಕವಾಗಿ ಭಾರತದ ಒಂದು ಆಧ್ಯಾತ್ಮ ಮತ್ತು ವೇದಾಂತ ಹೇಳ್ತಕ್ಕಂಥದ್ದು ಇಡೀ ಪ್ರಪಂಚಕ್ಕೆ ಗೊತ್ತಾಯಿತು ಅಂತಕ್ಕಂತಹ ಒಂದು ಮಾತು. ನೀವು ಅದನ್ನು ಕೂಡ ಪುನರ್ ಯೋಚನೆ ಮಾಡಬೇಕಾಗ್ತದೆ. ನೋಡಿ, 1893 ಅಂದ್ರೆ ಬಹಳ ಯುವಕರು, 20ರ ಹರಿಯದ 30ರ ಹರಿಯದ ಒಬ್ಬ ಯುವಕ ಒಂದು ಸರ್ವಧರ್ಮ ಸಮ್ಮೇಳನದಲ್ಲಿ ಅಮೆರಿಕದಲ್ಲಿ ಭಾಷಣ ಮಾಡ್ತಾರೆ ಅಂತ ಹೇಳಿದ್ರೆ ಅದನ್ನ ಬೇರೆ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕೆಂದ್ರೆ ಪಶ್ಚಿಮಕ್ಕೆ ನಮಗೆ ಹೇಗೆ ಅಮೆರಿಕದ್ರು ಎಂದು ಹೀಗಿರ್ತಾರೆ, ಯುರೋಪ್ನವರು ಹೀಗಿರ್ತಾರೆ ಅಂತ ಇದೆಯೋ, ಯುರೋಪ್ನವರಿಗೆ ಮತ್ತು ಅಮೆರಿಕದವರಿಗೆ ಭಾರತೀಯರು ಅಂದ್ರೆ ಯಾರು ಹೇಳ್ತಕ್ಕಂಥ ಒಂದು ಕಲ್ಪನೆ ಕೂಡ ಇದೆ. ಇವತ್ತು ಗ್ಲೋಬಲೈಸೇಷನ್ ಪೀರಿಯಡ್ ಒಳಗೆ ಭಾರತೀಯರು ಅಂದ್ರೆ ಒಂದು ರೀತಿಯಲ್ಲಿ ಬಂದ್ರೆ, ಒಂದು ಶತಮಾನಗಳ ಕೆಳಗೆ ಭಾರತೀಯರನ್ನ ಕುರಿತು ಯಾವ ರೀತಿ ನೋಡಲಾಗ್ತಿತ್ತು? ಅವರು ಏನ್ಷಿಯಂಟ್, ಪ್ರಾಚೀನ ಕಾಲದವರು, ಅವರಿಗೆ ಬುದ್ಧಿ ಇಲ್ಲ. ಭಾರತೀಯರು ಅಂದ್ರೆ ಅಲ್ಲಿ ಅವರಿಗೇನು ಬುದ್ಧಿ ಇಲ್ಲ, ಅವ್ರಿಗೇನು ಬರೋದಿಲ್ಲ ಹೇಳ್ತಕ್ಕಂಥ ರೀತಿಯಲ್ಲಿ ನೋಡ್ತಾರೆ. ಅಂತಹ ಸಂದರ್ಭದಲ್ಲಿ ಆಧ್ಯಾತ್ಮದ ಬಗ್ಗೆ ಚಿಂತನೆಯನ್ನ ಇಡೀ ಪ್ರಪಂಚದ ಒಂದು ಸಮ್ಮೇಳನದಲ್ಲಿ ಮಾಡ್ತಾ ಇದ್ದಾರೆ ಅಂದ್ರೆ ಭಾರತಕ್ಕೆ ಒಂದು ವಿಸಿಬಿಲಿಟಿ ಕೂಡ ಬರ್ತದೆ, ಇಲ್ಲಿ ಜಾಗತಿಕವಾಗಿರ್ತಕ್ಕಂಥ ಸ್ಪರ್ಶ ಕೂಡ ಬರ್ತದೆ. ಅಂದ್ರೆ ಅವರಿಗೆ ಇರ್ತಕ್ಕಂತಹ ಒಂದು ಆತ್ಮವಿಶ್ವಾಸ ಅಂತ ಏನಿದೆ ಅದನ್ನು ನಾವು ನೋಡಬೇಕು. ಅದರ ಮೊದಲನೇ ವರ್ಗ ಕೂಡ ನಿಮ್ಗೆಲ್ಲರಿಗೂ ಪರಿಚಿತ ಅಂತ ನಾನು ತಿಳ್ಕೊಂಡಿದ್ದೀನಿ. ಅಮೆರಿಕದನ್ನ ಸಂಬೋಧಿಸಬೇಕಾದ್ರೆ ನನ್ನ ಸಹೋದರಿಯರೇ ಅಂತ ಹೇಳಿ ಶುರು ಮಾಡ್ತಾರೆ. ಆ ಒಂದು ಟರ್ಮಿನ ಬಗ್ಗೆ ನೂರಾರು ಪುಟಗಳನ್ನ ವಿಮರ್ಶಕರು ಬಂದಿದ್ದಾರೆ. ಏನಂತ ಅಂದ್ರೆ, ನೋಡಿ, ಇದು ಒಬ್ಬ ವ್ಯಕ್ತಿಯ ಒಂದು ಆತ್ಮವಿಶ್ವಾಸವನ್ನು ತೋರಿಸ್ತದೆ. 19ನೇ ಶತಮಾನದ ಕೊನೆಯ ಭಾಗದಲ್ಲಿ ಕಲೋನಿಯಲಿಸಂ, ಯಾವುದನ್ನ ನಾವು ವಸಾಹತುಶಾಹಿ ಅಂತ ಹೇಳ್ತೇವೆ, ಆ ಒಂದು ಅನುಭವದಲ್ಲಿ ಭಾರತೀಯರಿಗೆ ಆತ್ಮವಿಶ್ವಾಸವೇ ನಶಿಸತಕ್ಕಂತಹ ಒಂದು ರೀತಿ ಇತ್ತು. ಅಂತಹ ಸಂದರ್ಭದಲ್ಲಿ ಒಂದು ಗ್ಲೋಬಲ್ ಪ್ಲಾಟ್ಫಾರ್ಮ್, ಇದು ಕೇವಲ ಇಷ್ಟು ಸಣ್ಣ ಪ್ಲಾಟ್ಫಾರ್ಮ್ ಅಲ್ಲ, ಗ್ಲೋಬಲ್ ಪ್ಲಾಟ್ಫಾರ್ಮ್ ಅಲ್ಲಿ ತನ್ನ ದೇಶದ ಬಗ್ಗೆ, ತನ್ನ ಸಮುದಾಯದ ಬಗ್ಗೆ ತಾನು ನಂಬಿರುವ ಚಿಂತನೆಯನ್ನ ಮಾಡ್ತಾ ಇರಬೇಕಾದ್ರೆ ಎಷ್ಟು ಆತ್ಮವಿಶ್ವಾಸ ಇರಬೇಕಾಗುತ್ತೆ. ಇನ್ನ ಅಮೆರಿಕದ ಸಹೋದರಿಯರೇ ಅಂತ ಪ್ರಾರಂಭ ಆಗ್ತಾ ಇರತಕ್ಕಂಥ ಆ ಒಂದು ಇದು ಮೊದಲನೇ ಸಂಪುಟದಲ್ಲಿ ಇದರಲ್ಲಿದೆ. ದಯವಿಟ್ಟು ಓದಿ, ನಾನೇನು ಹೇಳೋದಿಲ್ಲ, ಒಂದೆರಡು ಮಾತುಗಳನ್ನು ಮಾತ್ರ ಹೇಳ್ತೇನೆ. ಅವರಿಗೆ ಇರ್ತಕ್ಕಂತಹ ಒಂದು ಆತ್ಮವಿಶ್ವಾಸ ಎಷ್ಟಿದೆ ಹೇಳೋದನ್ನ ನೋಡ್ಬೇಕು. ಎರಡನೇದಾಗಿ ಆ ಇಡೀ ಭಾಷಣ ಯಾವುದರ ಬಗ್ಗೆ ಮಾತನಾಡ್ತಿದೆ ಅಂತ ಹೇಳಿದ್ರೆ, ಭಾರತೀಯ ಸಮುದಾಯಕ್ಕೆ, ಭಾರತೀಯ ಆಧ್ಯಾತ್ಮಕ್ಕೆ, ಸ್ಪಿರಿಚುವಾಲಿಟಿಗೆ ಒಂದು ಜೀರ್ಣಾಗ್ನಿಯ ಗುಣ ಇದೆ. ಜೀರ್ಣ ಆ ವರ್ಡನ್ನು ಅವರು ಬಳಸೋದಿಲ್ಲ, ಆದ್ರೆ ಅವರ ಎಲ್ಲ ಮಾತಿನ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ಭಾರತ ಹೇಳ್ತಕ್ಕಂಥದ್ದು ಒಂದು ಜೀರ್ಣಾಗ್ನಿಯಾಗಿದೆ. ಯಾಕೆ? ಅದು ಪಶ್ಚಿಮವನ್ನು ಜೀರ್ಣಿಸಿಕೊಳ್ಳಬಲ್ಲದು, ಪಶ್ಚಿಮದ ಜ್ಞಾನವನ್ನೂ ಜೀರ್ಣಿಸಿಕೊಳ್ಳಬಲ್ಲದು, ಬೇರೆ ಬೇರೆ ಧರ್ಮಗಳನ್ನು ಕೂಡ ಜೀರ್ಣಿಸಿಕೊಳ್ಳಬಲ್ಲದು. ಅದು ಕೇವಲ ಈ ಒಂದು ಧರ್ಮ ಅಂತ ಅಂತಲ್ಲ, ನಮ್ಮ ಧರ್ಮಕ್ಕೆ ಒಂದು ಸಹನೆ ಇದೆ, ಟಾಲರೆನ್ಸ್, ಸಹಿಷ್ಣುತೆ ಇದೆ. ಮತ್ತೊಂದು, ಇಟ್ ಕ್ಯಾನ್ ಆಲ್ವೇಸ್ ನೆಗೋಷಿಯೇಟ್ ವಿತ್ ಎನಿಬಡಿ ಎಲ್ಸ್. ಯಾವ ಚಿಂತನೆಗೆ ಈ ಬಗೆಯ ಎರಡು ಆಯಾಮಗಳು ಇರ್ತವೆ. ಅಂದ್ರೆ ಬೇರೆಯವರ ವಾದವನ್ನ ಪರೀಕ್ಷಿಸಿ, ಬೇರೆಯವರ ವಾದವನ್ನ ಎದುರಾಳಿಯಾಗಿ ನೋಡೋದಲ್ಲ, ಇದು ಏನು ಅಂತ ಹೇಳಿ ಪರೀಕ್ಷೆ ಮಾಡ್ತಕ್ಕಂಥದ್ದನ್ನ, ಮತ್ತು ನಮ್ಮ ಧರ್ಮದಲ್ಲಿ, ನಮ್ಮ ಅಧ್ಯಾತ್ಮದಲ್ಲಿ ಇರ್ತಕ್ಕಂತಹ ಸ್ವಂತಿಕೆ, ಇವೆರಡನ್ನು ಆ ಇಡೀ ಭಾಷಣದಲ್ಲಿ ಎತ್ತಿ ತೋರಿಸ್ತಾರೆ. ಅವ್ರು ಹೇಳ್ತಾರೆ, ಬೌದ್ಧ ಧರ್ಮ, ಬುದ್ಧ ಆಗಬೇಕು ಅಂತ ಹೇಳ್ತಾ ಇರ್ತಾರೆ, ಯಹೂದಿ ಧರ್ಮದ ಬಗ್ಗೆ ಮಾತನಾಡ್ತಾರೆ, ಹಾಗೆ ಕ್ರೈಸ್ತ ಧರ್ಮದ ಬಗ್ಗೆ ಮಾತನಾಡ್ತಾರೆ, ಇಸ್ಲಾಂ ಬಗ್ಗೆ ಮಾತನಾಡ್ತಾರೆ. ಅದನ್ನೆಲ್ಲ ಹೇಳ್ತಾನೆ ಇವುಗಳ ಜೊತೆಗೆ ನಮ್ಮ ಭಾರತೀಯ ಆಧ್ಯಾತ್ಮ ಮತ್ತು ಯೋಗ, ವೇದಾಂತ ಹೇಳ್ತಕ್ಕಂಥದ್ದು ಸಹ ಬಾಳ್ವೆ ಮಾಡಬಲ್ಲದು ಹೇಳ್ತಕ್ಕಂಥ ಮಾತು. ಹೇಗೆ, ಯಾಕೆ ಇದನ್ನ ಮಾತಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಮ್ಮ ಧರ್ಮದ ಬಗ್ಗೆ ಮಾತನಾಡ್ತಕ್ಕಂಥದ್ದು, ನಮ್ಮ ಚಿಂತನೆಯನ್ನ ರಚನೆ ಮಾಡ್ತಾ ಇರ್ತಕ್ಕಂಥದ್ದು ಅಂದ್ರೆ ಬೇರೆಯವರನ್ನ ಸಂಪೂರ್ಣವಾಗಿ ರಿಜೆಕ್ಟ್ ಮಾಡೋದು, ಅಂಗೀಕರಿಸ್ತಕ್ಕಂಥದ್ದು ಅಂತಲ್ಲ,
ಅದನ್ನು ಒಳಗೊಳ್ತಕ್ಕಂಥದ್ದು. ವಿವೇಕಾನಂದರ ಚಿಂತನೆಗೆ ಈ ತರಹದ ಒಳಗೊಳ್ಳುವ ಒಂದು ಆಯಾಮವಿದೆ, ಸಹನೆಯಿಂದ ಕೇಳಿಸಿಕೊಳ್ಳುವ ಒಂದು ಆಯಾಮವಿದೆ. ಸಹನೆ, ಈ ಪರಧರ್ಮ ಸಹಿಷ್ಣುತೆ ಅಂತ ಇವತ್ತೇನಾದ್ರೂ ಮಾತಾಡುತ್ತೆ, ಅದನ್ನು ನಾವು ವಿವೇಕಾನಂದರೇ ಶುರು ಮಾಡಬೇಕು. ಬೇರೆಯವರನ್ನು ನೋಡಿ, ಬೇರೆಯವರ ಚಿಂತನೆಯನ್ನು ಆಲಿಸಿ, ಅದನ್ನು ಒಳಗೊಂಡು ನಮ್ಮ ಚಿಂತನೆಯನ್ನು ಕಟ್ಕೊಳ್ಳೋದಿದೆಯಲ್ಲ, ಅದು ಬಹಳ ಮುಖ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ. ಇದನ್ನ ಹೊಟ್ಟೆಲಿದೆ ಇರಬೇಕಾದ್ರೆ ತಾನೊಬ್ಬನೇ ಇಷ್ಟು ಒಂದು ಲಕ್ಸುರಿಯಾಗಿ ಈ ಬಂಡವಾಳ ಇದೆ, ಅದನ್ನ ಅರ್ಥ ಮಾಡ್ಕೊಳ್ಳೋದು. ಇವತ್ತು ನಾನು ಪೋಸ್ಟ್ ಕಲೋನಿಯಲ್ ಡಿಸ್ಕೋರ್ಸ್ ಬಗ್ಗೆ ಮಾತಾಡಬೇಕಾದ್ರೆ ರಿಲೇಶನ್ಶಿಪ್ ಬಿಟ್ವೀನ್ ಕಲೋನಿಯಲಿಸಮ್ ಅಂಡ್ ಬಂಡವಾಳದ ಬಗ್ಗೆ ಮಾತಾಡ್ತೀನಿ. ವಿವೇಕಾನಂದರು ಆ ಒಂದು ವಾಣಿಜ್ಯದ ಆಯಾಮ, ವಸಾಹತುಶಾಹಿ ಅಥವಾ ಯುರೋಪಿಗೆ ಇರ್ತಕ್ಕಂಥ ಒಂದು ವಾಣಿಜ್ಯದ ಆಯಾಮದ ಬಗ್ಗೆ ಮಾತಾಡ್ತಾ ನೋಡಿ, ಇದಕ್ಕೆ ಪ್ರತಿರೋಧವಾಗಿ ನಾವು ಏನನ್ನು ಮಾಡಬೇಕು ಅಂತ ಹೇಳ್ತಾರೆ, ಇಲ್ಲಿರ್ತಕ್ಕಂತಹ ಚಿಂತನಾ ಕ್ರಮವನ್ನು ಉದ್ದೀಪನಗೊಳಿಸಬೇಕು ಅಂತ ಹೇಳ್ತಾರೆ. ಹಾಗಾಗಿ ಇದರಿಂದಲೇ ರಾಷ್ಟ್ರೀಯತೆಯಲ್ಲೂ ಕೂಡ, ಭಾರತೀಯ ರಾಷ್ಟ್ರೀಯತೆಯಲ್ಲೂ ಕೂಡ ವಿವೇಕಾನಂದರ ಚಿಂತನೆ ನಮಗೆ ಬಹಳ ಮುಖ್ಯ ಅಂತ ಅನಿಸ್ತದೆ. ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ನೂರಾರು ನದಿಗಳು ಇರ್ತವೆ, ಬೇರೆ ಬೇರೆ ಮಾರ್ಗಗಳು ಇರ್ತವೆ, ಎಲ್ಲೋ ಹೋಗುತ್ತವೆ, ಎಲ್ಲೋ ಹೊರೀತವೆ, ಆದ್ರೆ ಕೊನೆಗೆ ಹೋಗೋದು ಅಂತಿಮವಾಗಿ ಸಮುದ್ರಕ್ಕೆ. ಹಾಗೇನೆ ಭಾರತದಂತಹ ದೇಶದಲ್ಲಿ ಬೇರೆ ಬೇರೆ ರೀತಿಯ ಜನರು ಇರ್ತಾರೆ, ಬೇರೆ ಬೇರೆ ಹಿನ್ನೆಲೆಯ ಜನರು ಇರ್ತಾರೆ, ಆದರೆ ಅಂತಿಮವಾಗಿ ಇರ್ತಕ್ಕಂಥದ್ದು ಒಬ್ಬ ಆತ್ಮ, ಅಲ್ಲಿ ಇರ್ತಕ್ಕಂತಹ ಆ ದೇವರು ಅಂದ್ರೆ ಬೇರೆ ಯಾರಲ್ಲ, ನಮ್ಮನ್ನ ನಾವು ಓದಿ ಹೇಳ್ತಕ್ಕಂಥ ಇಂತಹ ಒಂದು ರೀತಿಯಾಗಿರ್ತಕ್ಕಂಥ ಚಿಂತನೆ ವಿವೇಕಾನಂದರಿಗೆ ಇತ್ತು. ನಾನು ಒಂದೆರಡು ಮಾತುಗಳನ್ನು ಹೇಳಿದೆ. ಅವರು ಬಹುಶ್ರುತರಾಗಿರ್ತಕ್ಕಂತಹ ಪಂಡಿತರು, ಅವರಿಗೆ ಬೇರೆ ಬೇರೆ ಜ್ಞಾನ ಪರಂಪರೆ, ಆಧ್ಯಾತ್ಮದ ಪರಂಪರೆ ಗೊತ್ತಿತ್ತು ಅಂತ ಹೇಳಿದೆ. ಅವರು ಎಷ್ಟು ಸೂಕ್ಷ್ಮ ಮತ್ತು ಚಿಕಿತ್ಸಕರಾಗಿರ್ತಕ್ಕಂತಹ ಒಬ್ಬ ಮನುಷ್ಯರು ಅಂದ್ರೆ, ಕುವೆಂಪು ಅವರು ಈ ಪುಸ್ತಕದಲ್ಲಿ ಒಂದು ಇನ್ಸಿಡೆಂಟ್ ಅನ್ನ ಪ್ರಸ್ತಾಪ ಮಾಡಿದ್ದಾರೆ. ಅವರು ಪರಮಹಂಸರ ಶಿಷ್ಯರಲ್ವಾ, ಪರಮಹಂಸರ ಚಿಂತನೆಗಳಿಂದ ಬಹಳ ಪ್ರಭಾವಕ್ಕೆ ಒಳಗಾಗಿದ್ದಾರಲ್ವಾ. ಅವರು ಒಂದಿನ ಏನ್ ಮಾಡ್ತಾರೆ ಅಂತಂದ್ರೆ, ಪರಮಹಂಸರನ್ನೇ ಪರೀಕ್ಷೆ ಮಾಡ್ತಾರೆ, ಗುರುವನ್ನೇ ಪರೀಕ್ಷೆ ಮಾಡಿ, ಗುರುವಾಣಿಯೇ ಅಂತಿಮ. ಗುರುವಾಣಿ ಹೇಗೆ ಮಾಡಬೇಕು ಅಂದ್ರೆ ಅದು ಪರೀಕ್ಷೆಯ ಮೂಲಕವಾಗಿ ಬರಬೇಕು. ಕುವೆಂಪು ಅವರು ಬಹಳ ಚೆನ್ನಾಗಿ ಬರ್ತಾರೆ. ಅವರು ಪರಮಹಂಸರು ಕೊಡ್ತಕ್ಕಂಥ ಒಂದು ಬೆಡ್ ಮೇಲೆ ಒಂದು ನಾಣ್ಯವನ್ನು ಕೆಳಗೆ ಇಟ್ಕೊಳ್ತಾರೆ. ಪಾಪ ಅವ್ರಿಗೆ ಕುತ್ಕೊಂಡಾಗ ಹೆಚ್ಚು ಕಡಿಮೆ ಆಗ್ತದೆ, ಏನಾಗ್ತಾ ಇದೆ ಸಹಜವಾಗಿಲ್ಲ, ಅಸಹಜ ಅಂತ ಹೇಳಿದಾಗ ಕೊನೆಗೆ ಸಿಗ್ತದೆ ಯಾರಿಗೂ ಓಹೋ ಇವ್ರು. ಯಾಕಂದ್ರೆ ಪರಮಹಂಸರು ಈ ರೀತಿಯಾಗಿರ್ತಕ್ಕಂಥ ಮೋಹಕ್ಕೆ ಒಳಗಾಗ್ತಾರೆ. ಆ ಮೋಹವನ್ನು ಬಿಡಬೇಕು ಅಂತಕ್ಕಂಥದ್ದು, ಸನ್ಯಾಸಿ ಆಗ್ತದೆ ಮೋಹವನ್ನ ಬಿಡಬೇಕು ಅಂತಕ್ಕಂಥದ್ದು. ಹಾಗಾಗಿ ನಾವು ವಿವೇಕಾನಂದರನ್ನ ಅರಿಬೇಕು ಅಂದ್ರೆ, ಅವರ ವ್ಯಕ್ತಿತ್ವವನ್ನು ಅರಿಬೇಕು ಅಂದ್ರೆ ಬಹಳ ರೋಮಾಂಚಕಾರಿಯಾಗಿರ್ತಕ್ಕಂಥ ಅನುಭವ ಅಂತ ಹೇಳಿದ್ರೆ, ಹೇಗೆ ಅಂತ ಹೇಳಿದ್ರೆ, ಅವರು ಜ್ಞಾನವನ್ನು ಗಳಿಸಿದ್ದು ಹೇಗೆ? ಜ್ಞಾನವನ್ನು ಗಳಿಸಿದ್ದು ಕೇವಲ ಎಲ್ಲೋ ಒಂದ್ ಕಡೆ ಕುತ್ಕೊಂಡು ಅಲ್ಲ, ನಿರಂತರವಾಗಿರ್ತಕ್ಕಂತಹ ಸಂವಾದದ ಮೂಲಕ, ನಿರಂತರವಾಗಿರ್ತಕ್ಕಂತಹ ಸಂಚಾರದ ಮೂಲಕ ಮತ್ತು ನಿರಂತರವಾಗಿರ್ತಕ್ಕಂತಹ ಮಾತುಕತೆ. ಜ್ಞಾನ ಹೇಗೆ ಬರ್ತದೆ ಅಂತ ಹೇಳಿದ್ರೆ, ಪ್ರಶ್ನೆ ಕೇಳುವುದರ ಮೂಲಕವಾಗಿ ಬರ್ತದೆ, ಸಂದೇಹದ ಮೂಲಕವಾಗಿ ಬರ್ತದೆ. ಜ್ಞಾನ ಅಂದ್ರೆ ಇದಮಿತ್ತಂ ಎಲ್ಲೋ ಇರ್ತದೆ, ಅದನ್ನು ತಗೊಂಡು ಜೋಬಲ್ಲಿ ಕೇಳಬೇಕು ಅಂತಲ್ಲ, ಅದಕ್ಕೆ ಒಂದು ಲೇಬಲ್ ಬೇಕು. ವಿವೇಕಾನಂದರಿಗೆ ಆ ಬಗೆಯ ಬೌದ್ಧಿಕವಾದ, ಆಧ್ಯಾತ್ಮಿಕವಾಗಿರ್ತಕ್ಕಂತಹ ಒಂದು ಲೇಬಲ್, ಶ್ರಮ ಇತ್ತು. ಸ್ನೇಹಿತರೆ, ಇನ್ನೂ ಅನೇಕ ಅದ್ಭುತವಾಗಿರ್ತಕ್ಕಂತಹ ಮಾತುಗಳಿವೆ. ಇನ್ನೊಂದೆರಡು ಮಾತನ್ನ ಹೇಳಿ ನಾನು ನನ್ನ ಮಾತನ್ನ ಮುಗಿಸ್ತೇನೆ. ಈಗ ತಾನೇ ಮೇಟಿಯವರು ಒಂದು ಮಾತನ್ನ ಪ್ರಸ್ತಾಪ ಮಾಡಿದ್ರು. ಏನಂತ ಹೇಳಿದ್ರೆ, ಭಾರತದಲ್ಲಿ ನಾನಾ ಬಗೆಯ ಹಿನ್ನೆಲೆಯ ಜನ ಇದ್ದಾರೆ, ಅವ್ರನ್ನೆಲ್ಲ ಒಗ್ಗೂಡಿಸೋದು ಹೇಗೆ, ಅವ್ರನ್ನೆಲ್ಲ ನಾವು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಹೇಗೆ ಇರ್ತಕ್ಕಂಥದ್ದು, ಅವರಿಗೆ ಇಲ್ಲಿ ಇರ್ತಕ್ಕಂತಹ ಬೇರೆ ಬೇರೆ ಜಾತಿ, ಬೇರೆ ಬೇರೆ ಧರ್ಮ, ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಒಂದು ಭಿನ್ನತೆ ಏನಿತ್ತು ಅವರಿಗೆ ಪರಿಚಯ. ಆ ಭಿನ್ನತೆಯ ಮೂಲಕವಾಗಿ ನಾವು ಐಕ್ಯತೆಯನ್ನು ಸಾಧಿಸಬೇಕು ಅಂತ ಹೇಳಿ ಕರೆ ಕೊಡ್ತಾರೆ. ಏಕತೆ ಮತ್ತು ಐಕ್ಯತೆ ಇವೆರಡೂ ಬರಬೇಕು. ಹೇಗೆ? ಬೈ ರೆಸ್ಪೆಕ್ಟಿಂಗ್ ಡಿಫರೆನ್ಸಸ್ ಹೇಳ್ತಕ್ಕಂಥ ಮಾತು. ಆಧುನಿಕ ಸೆಕ್ಯುಲರಿಸಂ ಬಗ್ಗೆ ಮಾತನಾಡೋದಿದ್ರೆ ಅದು ಖಂಡಿತವಾಗಿಯೂ ವಿವೇಕಾನಂದರ ಈ ಒಂದು ಆಯಾಮ ಇದೆಯಲ್ಲ, ಭಿನ್ನತೆಯನ್ನ ರೆಸ್ಪೆಕ್ಟ್, ಗೌರವಿಸ್ತಾನೆ ನಾವು ಐಕ್ಯತೆಯನ್ನು ಮತ್ತು ಏಕತೆಯನ್ನು ಸಾಧಿಸಬೇಕು ಹೇಳ್ತಕ್ಕಂಥ
ಮಾತಿಲ್ಲ. ಅದೇ ಆಧುನಿಕ ಚಿಂತನೆ. ಆಧ್ಯಾತ್ಮಕ್ಕೆ ಆಧುನಿಕತೆಯನ್ನು ಸ್ಪರ್ಶ ಕೊಟ್ಟಿರ್ತಕ್ಕಂತಹ ಒಬ್ಬ ಯೋಗಿ. ಭಾರತೀಯ ವೇದಾಂತಕ್ಕೆ ಒಂದು ವಿಶ್ವಾತ್ಮಕತೆಯನ್ನ ತಂದುಕೊಂಡಿರ್ತಕ್ಕಂತಹ ಒಬ್ಬ ಯೋಗಿ. ಯಾಕೆ ಅಂತ ಹೇಳಿದ್ರೆ ಅವರಿಗೆ ಜನಜೀವನದ ಮಜಲುಗಳ, ಜೀವನದ ಲಯಗಳು ಪರಿಚಯ ಇದ್ವು ಅಂತ ಹೇಳಿ. ಈಗ ತಾನೇ ಒಂದೆರಡು ಮಾತನ್ನು ಹೇಳಿದೆ. ಅವರ ಎರಡು ಆಯಾಮಗಳು ಅಂದ್ರೆ ಒಂದು ಟಾಲರೆನ್ಸ್, ಸಹಿಷ್ಣುತೆ, ಮತ್ತೊಂದು ಸಾರ್ವತ್ರಿಕವಾಗಿರ್ತಕ್ಕಂತಹ ಸ್ವೀಕಾರ. ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಯೋಚನಾ ಕ್ರಮವನ್ನು ಸ್ವೀಕಾರ ಮಾಡಿ ಜೀರ್ಣಿಸಿಕೊಂಡು ಅದನ್ನ ಅದರ ಜೊತೆಗೆ ಪ್ರತಿಸ್ಪಂದಿಸತಕ್ಕಂತಹ ಗುಣ ಇದ್ದಿದ್ರಿಂದ ಅವರು ಒಂದು ವಿಶೇಷವಾಗಿರ್ತಕ್ಕಂತಹ ವ್ಯಕ್ತಿತ್ವವನ್ನು ಹೊಂದಿದ್ರು ಅಂತ ಹೇಳ್ಬೋದು. ಅವರೆಲ್ಲೂ ಹೇಳ್ತಾರೆ, ಎಲ್ಲ ಧರ್ಮಗಳಲ್ಲೂ ಸತ್ಯ ಸತ್ವ ಇದ್ದೇ ಇರ್ತದೆ. ಹಾಗಾಗಿ ಇಲ್ಲಿ ಮೇಲು ಕೀಳು ಹೇಳೋದ್ರಿಂದ ಎಲ್ಲ ಧರ್ಮಗಳು, ಎಲ್ಲ ಚಿಂತನೆಗಳನ್ನ ಪರೀಕ್ಷಿಸಿ ನಮ್ಮದೇನೋ ಹೇಳ್ತಕ್ಕಂಥದ್ದನ್ನು ನಾವು ಪಟ್ಕೊಳ್ಬೇಕು ಹೇಳ್ತಕ್ಕಂಥದ್ದು. ಅವರಿಗೆ ಬಹಳ ಪ್ರಿಯವಾಗಿರ್ತಕ್ಕಂಥದ್ದು ಈಶ್ವರ ಅಥವಾ ಶಿವ. ಸ್ತೋತ್ರನೇ ಅವರು ಬರೀತಾರೆ, ಓದ್ತಾರೆ, ಪಠಿಸ್ತಾರೆ. ಅದರ ಮೂಲಕವಾಗಿ ತಮ್ಮ ಚಿಂತನೆಯನ್ನ ಅವರು ಕಟ್ಟಿಕೊಡ್ತಾರೆ. ಅದೇ ಈಗ ತಾನೇ ಈ ನದಿಗಳ ಬಗ್ಗೆ ಮಾತನಾಡಿದಾರಲ್ಲ, ಆ ಸಮುದ್ರ ಅಂದ್ರೆ ಯಾವ್ದಪ್ಪ ಅಂದ್ರೆ ಶಿವ ಹೇಳ್ತಕ್ಕಂತಹ ಒಂದು ಮಾತನ್ನ ಹೇಳ್ತಾರೆ. ಇನ್ನೊಂದೆರಡು ಮಾತುಗಳನ್ನ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಅವ್ರು ಹೇಳ್ತಾರೆ, ಇಡೀ ಜಗತ್ತಿನಲ್ಲಿ ಈ ದ್ವೇಷ, ಪ್ರತ್ಯೇಕತಾವಾದ, ಮತಾಂಧತೆ, ದುರಭಿಮಾನ ಇವೆಲ್ಲದೂ ಏನೇ. ಆದರೆ ವಿವೇಕಾನಂದರು ಏನ್ ಹೇಳ್ತಾ ಇದ್ದಾರೆ, ಇವೆಲ್ಲವೂ ಮಾನವನ ಏಳಿಗೆಗೆ ಮಾರಕವಾಗಿದೆ. ಇದನ್ನು ಬಿಟ್ಟರೆ ಮಾತ್ರ ನಾವು ಒಂದು ಐಕ್ಯತೆಯನ್ನ, ನಾವು ಒಂದು ಯೋಗವನ್ನ, ಒಂದು ಚಿಂತನೆಯನ್ನು ರೂಪಿಸಿಕೊಳ್ಬಹುದು ಹೇಳ್ತಕ್ಕಂಥದ್ದು. ಹಾಗಾಗಿ ಅವರು ಮನಸ್ಸು ಮತ್ತು ದೇಹದ ಬಗ್ಗೆ, ನಿಗ್ರಹದ ಬಗ್ಗೆ ಮಾತನಾಡಿದ್ರು ಕೂಡ ಲೌಕಿಕವನ್ನು ಬಿಟ್ಟು ಕೇವಲ ಅಲೌಕಿಕದಲ್ಲಿ ಮಾತ್ರ ಮಾತನಾಡಿದ್ರು. ಸೊ ನನ್ನ ಕೆಲವು ಮಾತುಗಳಲ್ಲಿ ನೀವು ಗ್ರಹಿಸಿಕೊಂಡು ಬದುಕಿರ್ತಕ್ಕಂಥದ್ದು 39 ವರ್ಷ ಆದರೂ ಕೂಡ ಅವರ ಆಲೋಚನಾ ಕ್ರಮ, ಚಿಂತನಾ ಕ್ರಮ, ಅವರು ಜನರ ಜೊತೆಗೆ ಓಡಾಡಿರ್ತಕ್ಕಂತಹ ಕ್ರಮ, ಸಂಚಾರಿ ಯೋಗಿ ಅಂತ ಹೇಳ್ತಕ್ಕಂಥದ್ದು, ಅದು ಒಂದು ಇಡೀ ರಾಷ್ಟ್ರವನ್ನ, ಇಡೀ ಜನಾಂಗವನ್ನ ಸ್ಫೂರ್ತಿಗೊಳಿಸಿದೆ. ಅವರು ಒಂದು ಪರಂಪರೆಯನ್ನು ನಿರ್ಮಿಸಿ ಹೋಗಿದ್ದಾರೆ. ಆ ಪರಂಪರೆಯನ್ನ ಮುಂದುವರಿಸತಕ್ಕಂತಹ ಒಂದು ಜವಾಬ್ದಾರಿ ನಮ್ಮೆಲ್ಲರೂ ಬೇಕು. ಇಂತಹ ಒಂದು ಚಿಕ್ಕ ಕಾರ್ಯಕ್ರಮದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಹೊಂದುತ್ತಾ ನನ್ನ ಮಾತಾಡುತ್ತೇನೆ.